ಪಾಂಚ್ ಪಾಂಚ್ ಎಲ್ಲಿದೆಯಾ? ಎಷ್ಟೊತ್ತಾಯ್ತು ನಾ ಕೂತ್ಕೊಂಡು? ಅತ್ಯಾರ ಕರೆದ್ರನ್ರಿ, ನಂದು ಒಳಗಡೆ ಕೆಲಸ ಇತ್ರಿ, ಕೆಲಸ ಮಾಡಕುಂತಿದ್ದೆ. ನಿನಗೆ ಎಷ್ಟು ಸಲ ಹೇಳಬೇಕು ನಾನು ಅತ್ಯಾರ ಅಂತ ಕರಿಬೇಡ, ಕಾಲ್ ಮೇಲೆ ಲಕ್ಕೆ ಲಕ್ಕೆ ಅಂತ ಕರಿ ಸಾಕು ನನಗೆ. ಅತ್ಯಾರ ನೀವು ದೊಡ್ಡೋರಾಕಿರಿ, ನಿಮ್ಗೆ ಹಾಗೆಲ್ಲ ಕರಿಬಾರ್ದ್ರಿ ನಾವು. ಏಯ್, ಈ ಥರ ಶಾರ್ಟ್ ಆಗಿ ಕರೆಯೋದು ಇವಾಗಿನ ಫ್ಯಾಷನ್, ನಿನಗೆ ಅದೆಲ್ಲ ಗೊತ್ತಾಗಲ್ಲ, ಹೇಳ್ದಷ್ಟು ಮಾಡು ಅಷ್ಟೇ. ಅತ್ಯಾರ ಸಣ್ಣವರು ದೊಡ್ಡವರಿಗೆ ಹೆಸರಿಟ್ಟು ಕರೆದ್ರೆ ನಿಮ್ಮ ಆಯಸ್ ಕಡಿಮೆ ಆಗುತ್ತಂತ್ರಿ. ನೀನು ಜೋಕ್ ತುಂಬ ಚೆನ್ನಾಗಿ ಮಾಡ್ತೀಯ. ನೀನು ಈ ಮಾತೆಲ್ಲ ಕೇಳೋದಕ್ಕೆ ನನಗೆ ಪೇಷನ್ಸ್ ಇಲ್ಲ. ಹೋಗಿ ನನಗೆ ಏನಾದರೂ ಟಿಫಿನ್ ತೊಗೊಂಡು ಬಾ, ಕಾಲ್ ಮೇಲೆ ಲಕ್ಕೆ. ಓಕೆ ಆತ್ರಿ ಅತ್ಯಾರ. ಅತ್ಯಾರ ನಂಗೆ ಹಿಂಗೆಲ್ಲ ಕರೆಯಕ್ಕೆ ಬರಲ್ರಿ, ನಾ ಕರೆಯೋದ ಅತ್ಯಾರೀಪ. ಓಕೆ ಓಕೆ, ಹೇಗಾದರೂ ಕರ್ಕೊ ಹೋಗು, ನಂಗೆ ಮೊದಲು ಟಿಫಿನ್ ತಂದು ಕೊಡು. ಫಸ್ಟ್ ಮೊಬೈಲ್ ಚೆಕ್ ಮಾಡಬೇಕು, ನಾನು ಬೆಳಗ್ಗೆಯಿಂದ ಮೊಬೈಲೇ ನೋಡಿಲ್ಲ. ಎಷ್ಟು ಹೊತ್ತಾಯಿತು? ನನ್ನ ಫಾಲೋವರ್ಸ್ ಎಲ್ಲ ನನ್ನ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಫಸ್ಟ್ ನಾನು ಏನಾದರೂ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಓ ಮೈ ಗಾಡ್, ಅಯ್ಯೋ ಇಷ್ಟೊಂದು ಫಾಲೋವರ್ಸ್ ನನಗೆ ಮೆಸೇಜ್ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ನೋಡೇ ಇಲ್ವಲ್ಲ ನಾನು, ಎಷ್ಟೊತ್ತಾಯಿತು? ಹಾಯ್ ಬ್ಯೂಟಿ, ನೀವು ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದೀರಾ. ನೀವು ಡೈಲಿ ವಿಡಿಯೋ ಹಾಕ್ತಾ ಇರಿ, ನಿಮ್ಮನ್ನು ನೋಡಿದೆ ನಮಗೆ ಊಟನೇ ಸೇರಲ್ಲ, ನಿದ್ದೆನೂ ಬರಲ್ಲ. ಅಬ್ಬಾ, ಎಷ್ಟು ಚೆನ್ನಾಗಿ ಮೆಸೇಜ್ ಹಾಕ್ತಾರೆ ನನ್ನ ಫಾಲೋವರ್ಸ್ ನನಗೆ. ನನ್ನ ಬ್ಯೂಟಿಗೆ, ನನ್ನ ಟ್ಯಾಲೆಂಟಿಗೆ ನಾನು ಬೆಂಗಳೂರು, ಫಾರಿನ್ನು, ಡೆಲ್ಲಿ ಅಲ್ಲಿರಬೇಕಾಗಿತ್ತು. ನಮ್ಮ ಡ್ಯಾಡಿ ಮಮ್ಮಿ ಹಳ್ಳಿ ಕೊಟ್ಬಿಟ್ರು, ಈ ಹಳ್ಳಿನಲ್ಲಿರಬೇಕಾಯ್ತು ನಾನು. ನೀವೇನಾದರೂ ಡೈಲಿ ವಿಡಿಯೋ ಹಾಕಲಿಲ್ಲ ಅಂದರೆ ನನಗೆ ಬದುಕೋಕೆ ಇಷ್ಟನೇ ಇಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ. ನಿಮ್ಮ ವಿಡಿಯೋಗೆ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ನೀವು ಅಷ್ಟು ಚೆನ್ನಾಗಿದ್ದೀರಾ, ಪ್ಲೀಸ್ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ. ವಾವ್, ಇಷ್ಟೊಂದು ಫ್ಯಾನ್ಸ್ ಇದ್ದಾರಾ ನನಗೆ, ಇಷ್ಟು ಫಾಲೋವರ್ಸ್ ಇದ್ದಾರ, ಇಷ್ಟೊಂದು ನನ್ನನ್ನು ಪ್ರೀತಿ ಮಾಡ್ತಾರ. ಅಬ್ಬಬ್ಬಾ. ಅತ್ಯಾರ ನಾಷ್ಟ ತಗೋರಿ. ಏನದು ನಾಷ್ಟ ಹೀಗಿದೆ ಅಲ್ಲ? ಅತ್ಯಾರ ಅನ್ನ ಆ್ಯಂಡ್ ಸಾಂಬಾರ್ ಎರಡು ಮಿಕ್ಸ್ ಮಾಡ್ಕೊಂಡು ಮಿಕ್ಸಲ್ಲಿ ಹಾಕ್ಕೊಂಡು ತೊಗೊಂಡು ಬಂದಿದ್ದೀನಿ ನಿಮ್ಗೆ. ಯಾಕೆ? ಅಯ್ಯ, ನೀವಂದ್ರಲ್ರಿ ಅತ್ಯಾರ ನಿನ್ನೆ ನಾ ಅನ್ನ ಸಾಂಬಾರೆಲ್ಲ ತಿನ್ನೋದಿಲ್ಲ ಅಂತ, ಸೂಪು ನೂಡಲ್ಸು ಅದೇನೇನೋ ತಿಂತೀನಂತ ಅಂದ್ರಲ್ರಿ ಅತ್ಯಾರ. ಅದಕ್ಕೆ ಸೂಪ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ ಆಗಿತ್ತಾ, ಒಂದು ಸ್ವಲ್ಪ ಅನ್ನ, ಒಂದು ಸ್ವಲ್ಪ ಸಾರು, ಒಂದು ಸ್ವಲ್ಪ ನೀರು ಮಿಕ್ಸಿಗೆ ಹಾಕಿ ಗೆರ್ರ ಅನ್ಸ್ಕೊಂಬಂದಿ ನೋಡ್ರಿ. ಸೂಪಿಗಿಂತ ಮಸ್ತ್ ಐತೆ ನೋಡ್ರಿ ಅತ್ಯಾರ ಟೇಸ್ಟ್. ಇದನ್ನೇನಾರ ಕೊಡೋದ್ರಿ ಅಂದರೆ ಅತ್ಯಾರ ನೀವು ನನಗೇನ ಮೇಲೆ ಪದೇ ಪದೇ ಇದನ್ನ ಮಾಡ್ಕೊಂಬ ಅಂತ ಅಂತೀರಿ ನೋಡ್ರಿ, ಅಷ್ಟು ಮಸ್ತ್ ಆಗ್ಬಿಟ್ಟೈತೆ ನೋಡ್ರಿ. ಇದನ್ನು ನೀನ ಕುಡ್ಕೊ ಹೋಗು, ನಂಗೆ ಇದೆಲ್ಲ ಬೇಕಾಗಿಲ್ಲ. ನನಗೆ ನೂಡಲ್ಸು ಆಮೇಲೆ ಸಲಾಡು ಅಂಥದ್ದೆಲ್ಲ ತೊಗೊಂಡು ಬಾ. ಇಂಥ ತೊಗೊಂಬಂದ ಅನ್ನ ಸರ್ ಹೋಗು. ಇಂಥದ್ದೆಲ್ಲ ಕುಡಿದ್ರೆ, ಇಂಥದ್ದೆಲ್ಲ ತಿಂದ್ರೆ ಏನಾಗಬೇಕು? ನನ್ನ ಬ್ಯೂಟಿ, ನನ್ನ ಬಾಡಿ ಎಲ್ಲ ಅಷ್ಟು ಗೊತ್ತಾಗಲ್ಲ ನಿನಗೆ, ಏನೂ ನಾಲೆಜೇ ಇಲ್ಲ. ಹೋಗ. ಇನ್ನೂ ಚಂದಾಗ ಇನ್ನೂ ತೆಳ್ಳಗೆ ಬಳ್ಕೊಂಗಿದ್ದಿದ್ರೆ ಇನ್ನೂ ಏನಿತ್ತಾನೆ ಅವ್ರದ್ದು. ಈಗ ನೋಡೋಕ್ಕಾಗವಲ್ದು ಈ ಬಟ್ಟೆಯಾಗ ಊದ ಕುಂಬಳಕಾಯಿಗೆ ಅರಿಬಿ ಸುತ್ತದಂಗೆ ಐತಿ. ಓ ಮೈ ಗಾಡ್, ನಾನು ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೋತಾ ಇದ್ದೀನಿ? ಇಷ್ಟೆಲ್ಲ ಸಿಟ್ಟು ಮಾಡ್ಕೋಬಾರ್ದಪ್ಪ, ನಾನು ಆರಾಮಾಗಿ ಕೂಲಾಗಿ ಇರಬೇಕು. ಅತ್ಯಾರ ಇವು ಅನ್ರಿ ನಿಮ್ಮ ನಾಷ್ಟ? ಹಾಂ, ಇದೇ ನನ್ನ ನಾಷ್ಟ, ನೂಡಲ್ಸ್ ಆ್ಯಂಡ್ ವೆಜ್ ಸಲಾಡ್. ಏನು ನೂಡಲ್ಸ್ ರೀ ಅತ್ಯಾರ? ನಮ್ಮ ಊರ ಕಡೆ ಮಳೆ ಬಂದ್ರೆ ಬಿದ್ದಿರ್ತಾವಲ್ಲವು ಮಳೆ ಹುಳ, ಹಂಗೆ ಮಳೆ ಹುಳ ಇದ್ದಂಗೆ ಅದಾವ್ರಿ ಅತ್ಯಾರ ಇವು. ಇವನ್ನ ಎದಕ್ಕೆ ತಿಂತೀರಿ ನೀವು? ಇನ್ನಿದು ಸಲಾಡ ಎಂಥದ್ರಿ ಅದು ಸಲಾಡ್? ನಮ್ಮ ಕಡೆ ದನಕ್ಕೆ ಹಾಕ್ತಾರೆ ಇಂಥ ಸೊಪ್ಪು ತೊಗೊಂಡೋಗಿ, ಅಂಥದ್ದು ತಿಂತೀನಂತೀರಲ್ರಿ ನೀವು. ಒಳ್ಳೆ ದನಕ್ಕೆ ಹಾಕೋ ಮೇವಿದ್ದಂಗೆ ಐತ್ರಿ ಇದು. ನೀನು ಹಳ್ಳಿಲಿ ಹುಟ್ಟಿ ಹಳ್ಳಿಲಿ ಬೆಳೆದಿಯಲ್ಲ, ನಿನಗೆ ಅದಕ್ಕೆ ಇದೆಲ್ಲ ಗೊತ್ತಾಗಲ್ಲ. ಇದು ಸಿಟಿಯಲ್ಲಿ ತಿನ್ನುವಂಥದ್ದು ಫುಡ್ಡು. ಇದು ಎಷ್ಟು ಚೆನ್ನಾಗಿರೋದು ಗೊತ್ತಾ? ನೀವು ಒಂದ್ಸಲ ತಿಂದಿ ಅಂದ್ರೆ ಇನ್ನು ನೆಕ್ಸ್ಟ್ ಟೈಮಿಂದ ಇದೇ ಬೇಕಂತ ಅಂತೀಯ ನೋಡು. ಯಪ್ಪ ಹೋಗ್ರಿ ಅತ್ತರ, ಇದು ಮಳಿ ಹುಳ ಎಲ್ಲ ಬೇಕಾಗಿಲ್ಲ. ನಾ ಬಿಸಿ ಬಿಸಿ ಜೋಳದ ರೊಟ್ಟಿ, ಪಲ್ಯ, ಅನ್ನ, ಸಾರು ಮಾಡೀನಿ, ಅದನ್ನ ತಿಂತೀನಪ್ಪ ಹೊಟ್ಟೆ ತುಂಬ. ಅದೆಂಥದ್ದು ತಿಂತೀರಲ್ಲ ಪಿಜ್ಜಾ ಅದಂತೂ ತಂಗ್ಳೂರು ರೊಟ್ಟಿ ಮೇಲೆ ಟೊಮಾಟಿ ಹಾಕ್ದಂಗೆ ಇರ್ತೈತಿ. ಅಂಥದ್ದೆಲ್ಲ ಎದಕ್ಕೆ ತಿಂತೀರಿ ಅತ್ತರ? ಈ ಮಳಿ ಹುಳ, ಆಕಳಕ್ಕಾಗೋ ಮೇವು, ಆ ತಂಗ್ಳೂರು ರೊಟ್ಟಿ ಎದಕ್ಕೆ ಬೇಕ್ರಿ ಅತ್ತರ? ಬಿಸಿ ಬಿಸಿ ರೊಟ್ಟಿ ಮಾಡೀನಿ ತಿನ್ರಿ. ಅಮ್ಮ ತಾಯಿ, ಅದು ಆಕಳಕ್ಕಾಕೋ ಮೇವಲ್ಲ, ಅದು ಸಲಾಡ್. ನೀ ಹಿಂಗಂದಿ ಅಂದ್ರೆ ನನಗೆ ತಿನ್ನಕ ಮನಸ್ಸು ಬರಂಗಿಲ್ಲ. ನನಗೇನು ಬೇಕೋ ಅದನ್ನು ನಾ ತಿಂತೀನಿ, ನಿನಗದೆಲ್ಲ ಎದಕ್ಕೆ ಬೇಕು? ಹಾಂ, ನಿನಗೆ ಬೇಕಾ ತಿನ್ನು, ಇಲ್ಲಾಂದ್ರೆ ಬಿಡು. ಏನೂ ಗೊತ್ತಿಲ್ಲ ಇವಾಗಿನ ಟ್ರೆಂಡ್, ಇವಾಗಿನ ಡಿಶ್ ಎಲ್ಲ ಬಂದು ಮಾತಾಡ್ತಾಳಿಲ್ಲ. ಹೋಗ, ನಿನ್ನ ಕೆಲಸ ಏನಾಯ್ತು ಅಂತ ನೋಡ್ಕೋ ಹೋಗು. ಆಯ್ತು ತಗೋರಿ ಅತ್ತರ, ನಿಮ್ಗೇನು ಇಷ್ಟ ಅದನ್ನ ತಿನ್ಕೋರಿ, ನಾನು ಯಾಕೆ ಹೇಳಿ ನಿಮಗೆ. ನಾನು ಹೋಗಿ ರೊಟ್ಟಿ ಪಲ್ಯ ಐತಿ ಅದನ್ನ ತಿಂತೀನಿ. ಇವತ್ತಿನ ಟಿಫಿನನ್ನೆಲ್ಲ ಫೋಟೋ ಹೊಡೆದು ನನ್ನ ವ್ಲಾಗ್ಸಲ್ಲಿ ಹಾಕಬೇಕು. ಇವತ್ತು ನಾನು ಏನೇನು ತಿಂತಾ ಇದ್ದೀನಿ ಅಂತ. ಈ ನೂಡಲ್ಸ್ ಎಲ್ಲ ತೋರಿಸ್ಬಾರ್ದು, ನಾನು ಸೈಡಿಗೆ ಇಡಬೇಕು.
ಹಾಯ್ ಫ್ರೆಂಡ್ಸ್, ನೋಡ್ರಿ ನಾನಿವತ್ತು ಟಿಫಿನ್ಗೆ ಸಲಾಡ್ ಮಾತ್ರ ತಿಂತಾ ಇದ್ದೀನಿ, ಮತ್ತೇನು ತಿಂತಾ ಇಲ್ಲ. ನನ್ನ ಬ್ಯೂಟಿ ಸೀಕ್ರೆಟ್ ಏನಂದರೆ ಈ ಸಲಾಡ್. ನಾನು ಇಷ್ಟು ಸ್ಲಿಮ್ ಆಗಿ ಈ ಥರ ಬ್ಯೂಟಿಯಾಗಿ ಇರೋದಕ್ಕೆ ನನ್ನ ಸೀಕ್ರೆಟ್, ಹೆಲ್ದಿ ಸೀಕ್ರೆಟ್ ಏನಂದರೆ ವೆಜ್ ಸಲಾಡ್. ಆ ತಾಟ್ನಾಗ ಒಂದು ತೆಕ್ಕೆ ನೂಡಲ್ಸ್ ಹಾಕಿಟ್ಟಾರ, ಅದನ್ನು ತೋರಿಸ್ಬೇಕಿಲ್ಲ, ಅದನ್ನು ತೋರಿಸಂಗಿಲ್ಲ, ಈ ಸಲಾಡ್ ಅಷ್ಟೇ ತೋರಿಸ್ತಾರೆ. ತಿನ್ನೋದು ಆಟೋಕೊಂದು ತೋರಿಸೋದು ಇಟ ಮಾಡ್ತೀನಿ ತಡ್ರಿ. ಈಗ ನೋಡಿ ಫ್ರೆಂಡ್, ನಿಮಗೆ ಈ ಡಿಶ್ ಏನಾದರೂ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿರಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ಕೊಡ್ತೇನೆ. ಅತ್ಯಾರ ನೀವು ಅದೇನೋ ಪಿಜ್ಜಾ ಮತ್ತು ಅದು ಫ್ರೆಂಚ್ ಫ್ರೈಸ್ ಏನೋ ತಂದು ಕೊಡು ಅಂತಂದಿದ್ರಲ್ಲ, ತಂದು ಕೊಡ್ಲಾರಿ ಅತ್ತಾರೆ ಈಗಲೇ? ಲೀ ಬಾಯಿ ಮುಚ್ಚಲಿ, ಒಂದು ತಟಕ್ಕೆ ಬಾಯಿ ಮುಚ್ಕೋದನ್ನ, ಆಮೇಲೆ ಹೇಳಂತೆ ಅಂತ ಒಂದು ಸ್ವಲ್ಪ ಬಾಯಿ ಮುಚ್ಚಲಿ. ಸಾರಿ ಫ್ರೆಂಡ್, ನನ್ನ ಸೊಸೆಗೆ ಬುದ್ಧಿ ಇಲ್ಲ. ಅದು ಅವಳಿಗೆ ತಿನ್ನೋದಕ್ಕೆ ಇಷ್ಟ ಆಗಿದೆ, ಅವಳು ತಿನ್ನೋಬಿಟ್ಟು ನನಗೆ ಕೇಳ್ತಾ ಇದ್ದಾಳೆ. ನಾನು ಅದನ್ನೆಲ್ಲ ತಿನ್ನೋದೇ ಇಲ್ಲಪ್ಪ. ಹಾಂ, ನಿನ್ನೆ ರಾತ್ರಿನಾರ 4 ಪಿಜ್ಜಾ, 4 ಫುಲ್ ಫ್ರೆಂಚ್ ಫ್ರೈಸ್, 3 ಪ್ಲೇಟ್ ನೂಡಲ್ಸ್ ಹೊಡೆದಾರ, ಮತ್ತು ನನ್ನ ಮೇಲೆ ಹಾಕ್ತಾರೆ. ಇಲ್ಲಿ ಒಂದು ತಟಕ್ಕೆ ಸುಮ್ಮನೆ ಇರಲಿ. ನೋಡಿ ಫ್ರೆಂಡ್, ಇದೇ ನನ್ನ ಟಿಫಿನು. ಈ ಡಿಶ್ ನಿಮ್ಗೆ ಇಷ್ಟ ಆದರೆ ಹೇಳಿಬಿಡಿ. ಓಕೆ, ಬಾಯ್ ಬಾಯ್. ನಾ ಮತ್ತೆ ನಿಮಗೆ ಮಧ್ಯಾಹ್ನ ಲಂಚಿಗೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಇಲ್ಲಿ ಏನಾಗಿತ್ಲಿ ನಿನಗೆ? ಎದಕ್ಕೆ ಹಿಂಗೆ ಮಾತಾಡ್ಕೊಂತಿದ್ದಿ? ಹಾಂ, ನಾ ವಿಡಿಯೋದಲ್ಲಿ ಮಾತಾಡ್ಕೊಂತೀನಿಲ್ಲ, ಬಂದು ನಡಕ್ಕೆ ಮಾತಾಡಿದ್ರೆ ನನ್ನ ಫ್ಯಾನ್ಸ್, ನನ್ನ ಫಾಲೋವರ್ಸ್ ಏನಂತ ತಿಳ್ಕೊಬೇಕು ನನಗೆ? ಹಾಂ, ಎಷ್ಟು ಚೆನ್ನಾಗಿ ನಾನು ಸಿಟಿದ ಭಾಷೆ ಎಲ್ಲ ಕಲ್ಕೊಂಡಾಕೊಂತೀನಿ, ಎಷ್ಟು ಚಂದ ಮಾತಾಡಕೊಂತೀನಿ. ಹಾಂ, ಮತ್ತೆಲ್ಲ ಹಳ್ಳಿ ಭಾಷೆನ ನನ್ನ ಬಾಯಾಗ ಬರೋಂಗೆ ಮಾಡ್ತಾರೆ. ಹೋಗತ್ತದ ತಂದು ಕೊಡು ಈಗ. ಪಿಜ್ಜಾ ಇದು ಫ್ರೆಂಚ್ ಫ್ರೈಸ್ ಅಂತೆಲ್ಲ ತಂದು ಕೊಡು ಈಗ. ಇನ್ನೊಂದ್ಸಲ ಏನಾರು ವಿಡಿಯೋ ಮಾಡೋ ಮುಂದೆ ಬಾ, ಆಯ್ತು ನಿನಗೆ ಅವಾಗ. ಈಗಾರ ತಿನ್ನಲ್ಲ ಅಂತ ಅಂದ್ರಲ್ರಿ ಅತ್ಯಾರ, ನಾನು ವಿಡಿಯೋ ಮಾಡೋ ಮುಂದೆ ತಿನ್ನಂಗಿಲ್ಲ ಅಂತ ಅಂದೆ, ಆಮೇಲೆ ತಿನ್ನಂಗಿಲ್ಲ ಅಂತ ಅಂದಿ. ನಾನು ಹೋಗಿ ತಂದು ಕೊಡು, ನಂಗೆ ಪಿಜ್ಜಾನ ಬೇಕು, ಫ್ರೆಂಚ್ ಫ್ರೈಸ ಬೇಕು. ಬಾಯಿ ತಗೊಂಡಿದ್ದು ಸಾಕು, ಬಾಯಾಗ ನೊಣ ಹೊಕ್ಕೊಂಡಿತ್ತು. ಹೋಗಿ ತಂಬೋಗಿ ಮೊದಲು. ಹಾಂ, ತಗೋರಿ ಅತ್ಯಾರ. ನಮ್ಮ ಅತ್ತಿಗೆ ಈ ವಯಸ್ಸಿನಾಗ ಇಂಥ ಒಣ ಶುಕ್ಕಿ ಬೇಕಾಗಿತ್ತನ? ಹಾಂ, ಆ ವಿಡಿಯೋದಾಗ ಒಂಥರ ಬಿಲ್ಡಪ್ ಕೊಡ್ತಾರೆ, ಹೊರಗಡೆ ನೋಡಿದ್ರೆ ಇನ್ನೊಂದು ಥರ ಇರ್ತಾರೆ. ಏನೂ ತಿನ್ನಂಗಿಲ್ಲ ಅಂತ ಬಿಲ್ಡಪ್ ಕೊಡ್ತಾರೆ, ಇಲ್ಲಿ ನೋಡಿದ್ರೆ ದನ ತಿಂದಂಗೆ ತಿಂತಾರೆ ಎಲ್ಲನೂ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ಇದೇ ಥರ ಇನ್ನೊಂದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿರಿ ನನಗೆ.